ಸಮಾಚಾರದ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ಮೈಸೂರಿನಲ್ಲಿ ನಿನ್ನೆ ಸಂಜೆ ವೇಳೆಗೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಇದ್ದಂತ ಮತ್ತು ಮೈಸೂರಿನಲ್ಲಿ ಅನೇಕರು ಪ್ರವಾಸಗಾರರಾಗಿ ಬಂದಿದ್ರು. ಇಂತಹ ಸಂದರ್ಭದಲ್ಲಿ ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆದ ಸಂದರ್ಭದಲ್ಲಿ ಓರ್ವ ಸ್ಥಳದಲ್ಲೇ ಮೃತಪಟ್ಟು ಹಲವರು ಗಾಯಗೊಂಡಿದ್ರು. ಅದರಲ್ಲಿ ಓರ್ವ ಮಹಿಳೆ ಇವತ್ತು ಮೃತಪಟ್ಟಿದ್ದಾರೆ. ಮಂಜುಳಾ ಅನ್ನುವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ರು. ನಿನ್ನೆ ನಡೆದ ಸ್ಫೋಟದಲ್ಲಿ ಅವರು ಇವತ್ತು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ನಿನ್ನೆ ಬಲೂನ್ ಮಾರುವ ಸಲೀಂ ಅನ್ನುವ ವ್ಯಕ್ತಿ ಮೃತಪಟ್ಟಿದ್ದ. ಈತ ಬೇರೆ ರಾಜ್ಯದಿಂದ ಬಂದಿದ್ದ ಮೈಸೂರಿನ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿದ್ದ ಅನ್ನೋ ಮಾಹಿತಿ ನಿನ್ನೆ ಲಭ್ಯ ಆಗಿತ್ತು. ಇವತ್ತು ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡ್ಕೊಂಡಿದೆ. ಒಂದು ಕಡೆಯಲ್ಲಿ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘಟನೆಯ ಕುರಿತಾಗಿ ವರದಿಯನ್ನ ಪೊಲೀಸರಿಂದ ಕೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಸ್ಫೋಟದ ಹಿಂದೆ ಬೇರೆ ಏನಾದ್ರೂ ಆಯಾಮ ಮತ್ತು ಕೈವಾಡ ಇದೆಯಾ ಅನ್ನೋ ರೀತಿಯಲ್ಲಿ ಎನ್ಐಎ ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸಿದೆ. ಪ್ರಕರಣಕ್ಕೆ ಎನ್ಐಎ ಎಂಟ್ರಿಯನ್ನ ಕೊಟ್ಟಿದೆ. ಹಾಗಾಗಿ ಎನ್ಐಎ ಕೂಡ ಅದರ ವ್ಯಾಪ್ತಿಯಲ್ಲಿ ಮತ್ತು ಅದರ ಆಯಾಮದಲ್ಲಿ ತನಿಖೆಯನ್ನ ನಡೆಸುತ್ತೆ. ಮುಖ್ಯವಾಗಿ ಇಲ್ಲಿ ಅನುಮಾನಗಳೇಳೋದಕ್ಕೆ ಕಾರಣ ಆಗಿರೋದು ಏನಂದ್ರೆ, ಈ ಬಲೂನ್ ಮಾರೋದಕ್ಕೆ ಬಂದಂತ ಸಲೀಂ ಅನ್ನೋ ವ್ಯಕ್ತಿ ಲಾಡ್ಜ್ ನಲ್ಲಿ ಕಳೆದ 15 ದಿನಗಳಿಂದ ತಂಗಿದ್ದ. ಒಬ್ಬ ಬಲೂನ್ ಮಾರೋಕೆ ಬರುವಂತ ವ್ಯಕ್ತಿ 15 ದಿನಗಳಿಂದ ಲಾಡ್ಜ್ ನಲ್ಲಿ ಹೇಗೆ ತಂಗಿದ್ದ ಅನ್ನೋದು ಪ್ರಶ್ನೆ ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಈ ತರದ ನಡೆಯುತ್ತೆ. ಅಂದ್ರೆ ಬರೀ ಸಲೀಂ ಅನ್ನೋ ವ್ಯಕ್ತಿ ಅಲ್ಲ, ಯಾರೇ ಹೋದ್ರು ಕೂಡ ಯಾವ್ದಾದ್ರು ಒಂದು ಅತ್ಯಂತ ಕಡಿಮೆ ದರದ ಲಾಡ್ಜ್ ನಲ್ಲಿ ಉಳ್ಕೊಂಡು ಅಲ್ಲಿ ತಮ್ಮ ಅಂದ್ರೆ ಉಳಿದುಕೊಳ್ಳೋಕೆ ಎಲ್ಲಾದ್ರೂ ಒಂದು ವ್ಯವಸ್ಥೆ ಬೇಕಲ್ಲ. ಎಲ್ಲಾ ಸಂದರ್ಭದಲ್ಲಿ ಬೀದಿಯಲ್ಲೇನೆ ವಾಸ ಮಾಡಕ್ ಆಗೋದಿಲ್ಲ. ಕಡಿಮೆ ದರದ ಲಾಡ್ಜ್ ನಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡೋದು, ಆ ಮುಖಾಂತರವಾಗಿ ಅವರು ತಮ್ಮ ಆದಾಯ ಮತ್ತು ಮಾರಾಟವನ್ನ ಮಾಡೋದು ನಡೆಯುತ್ತೆ. ಅದೇ ರೀತಿಯಾಗಿ ನಡೆದಿತ್ತ ಏನೋ ಗೊತ್ತಿಲ್ಲ. ಆ ಕುರಿತಾಗಿ ಈಗ ಪೊಲೀಸರಿಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎನ್ಐಎ ಕೂಡ ತನಿಖೆ ನಡೆಸ್ತಾ ಇದೆ. ಲಾಡ್ಜ್ ನಲ್ಲಿ ಸಲೀಂ ಜೊತೆಗಿದ್ದ ಇನ್ನಿಬ್ಬರ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು ಅವರ ವಿಚಾರಣೆಯನ್ನ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಈ ತರದ ಸ್ಫೋಟಕ ವಸ್ತುಗಳನ್ನ ಹತ್ರದಲ್ಲಿ ಇಟ್ಕೊಳ್ಳೋದು ಅಥವಾ ಮಾರಾಟ ಯಾವ್ದಾದ್ರು ಒಂದು ವಸ್ತುವಿಗೆ ಸೇರ್ಪಡೆ ಮಾಡಿ ಮಾರಾಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ನಿಷೇಧ ಹೇರಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆನೆ ಸಚಿವ ಎಚ್ ಸಿ ಮಹಾದೇವಪ್ಪನವರು ಮಾತನಾಡಿದ್ದಾರೆ. ಈ ತರದ ಆಗ್ಬಾರದು, ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಿಷೇಧ ಹೇರುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕು, ಅದ್ರ ಬಗ್ಗೆ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ. ಆದರೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಇದ್ದಂತಹ ಜನರಿಗೆ, ರಾಜ್ಯದ ಜನರಿಗೆ ಈ ಸ್ಫೋಟ ಒಂದ್ ರೀತಿಯ ಭಯವನ್ನ ಆತಂಕವನ್ನ ಹುಟ್ಟಿಸಿತ್ತು. ಆದ್ರೆ ಇದು ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿದೆ. ಇದರ ಹಿಂದೆ ಬೇರೆ ಏನಾದ್ರೂ ಆಯಾಮಗಳಿದ್ಯಾ, ಕಾರಣಗಳಿದ್ಯಾ, ಅದೆಲ್ಲವೂ ಕೂಡ ತನಿಖೆಯಿಂದ ಪತ್ತೆ ಆಗ್ಬೇಕಿದೆ. ಮೇಲ್ನೋಟಕ್ಕೆ ಆ ತರದ್ದು ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಆದ್ರೆ ಎನ್ಐಎ ಈಗ ತನಿಖೆಗೆ ಬಂದಿದೆ. ಯಾವ ಜಾಡನ್ನ ಹಿಡಿದು ಹೊರಡತ್ತೆ ಅನ್ನೋದು ಗೊತ್ತಿಲ್ಲ. ರಾಜ್ಯದ ಗೃಹ ಮಂತ್ರಿಗಳು ಮಾತ್ರ ಇದರ ಬಗ್ಗೆ ವರದಿಯನ್ನ ಕೇಳಿದ್ದಾರೆ. ಈಗ ಗಾಯಗೊಂಡಿದ್ದಂತ ಮಂಜುಳಾ ಅನ್ನೋ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ, ಮಹಿಳೆ. ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಬೇರೆ ಬೇರೆ ಪ್ರದೇಶದಿಂದ, ರಾಣೆಬೆನ್ನೂರಿನಿಂದ ಒಬ್ರು ಬಂದಿದ್ರು ಪ್ರವಾಸಿಗರಾಗಿ, ಅವರು ಕೂಡ ಗಾಯಗೊಂಡಿದ್ದಾರೆ. ಅವ್ರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅವರ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಅನ್ನೋ ಮಾಹಿತಿನೇ ಸಿಗ್ತಾ ಇದೆ. ಈ ಘಟನೆ ಕುರಿತಾಗಿ ಈಗ ಎನ್ಐಎ ಮತ್ತು ರಾಜ್ಯ ಪೊಲೀಸರು ಒಟ್ಟೊಟ್ಟಿಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಆಯಾಮಗಳಿದೆಯಾ, ಇದಕ್ಕೆ ಏನ್ ಕಾರಣ, ನಿರ್ದಿಷ್ಟವಾಗಿ ಏನ್ ಕಾರಣ, ಇವೆಲ್ಲವೂ ಕೂಡ ಗೊತ್ತಾಗ್ಬೇಕಿದೆ. ತನಿಖೆ ಈಗ ನಡೀತಾ ಇದೆ. ಪರಿಸ್ಥಿತಿ ತಹಬದಿಗೆ ಬಂದಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ರಾಜ್ಯ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅರಮನೆ ಮುಂಭಾಗವೇ ನಡೆದಿರೋ ಈ ಘಟನೆ ಅಲ್ಲಿನ ಜನರನ್ನ, ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದಂತೂ ಸುಳ್ಳಲ್ಲ.